ವೀಕ್ಷಕರೇ, KBZ ಅಥವಾ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದಂಥ ನಾಯಕ. ಯಾರೇ ಆಫೀಸರ್ ಇರಲಿ ಅಥವಾ ಯಾರೇ ತಹಶೀಲ್ದಾರ್ಗಳಿರಲಿ ಅಥವಾ ಯಾರೇ RIಗಳಿರಲಿ, ಕೆಲಸ ಮಾಡಿಲ್ಲ ಅಂತಾದರೆ ತಮ್ಮದೇ ಆದ ಶೈಲಿಯಲ್ಲಿ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡು ಕೆಲಸವನ್ನು ಮಾಡಿಸಬಲ್ಲಂಥ ನಾಯಕ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುವ ರೀತಿ ಜಿಲ್ಲೆ ಜಿಲ್ಲೆ ತಾಲೂಕು ಕೇಂದ್ರ ಎಲ್ಲ ಕಡೆ ಸುತ್ತಾಡಿ ಕಂದಾಯ ಇಲಾಖೆ ಅಂತಂದರೆ ಅದೊಂದು ಫಾಸ್ಟಾಗಿ ಎಲ್ಲ ಕೆಲಸಗಳು ಆಗ್ತಾ ಇದೆ. ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಸುಧಾರಣೆಗಳನ್ನು ತರೋದು ಕೂಡ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸಾಕಷ್ಟು ಹರ್ಡಲ್ಸ್ ಇರುತ್ತಲ್ಲಿ, ಸಾಕಷ್ಟು ಗೊಂದಲಗಳಿರುತ್ತೆ, ಸಾಕಷ್ಟು ಗುಜಲ್ಗಳಿರುತ್ತೆ. ಅಂತಹ ಇಲಾಖೆಯಲ್ಲೂ ಕೂಡ ಚಾಪು ಮೂಡಿಸಿದಂಥ ಕರ್ನಾಟಕ ಕಾಂಗ್ರೆಸ್ನ ಒಂದು ರೀತಿ ಕಟ್ಟಾಳು. ಇಂಥ ಕೃಷ್ಣ ಬೈರೇಗೌಡರಿಗೆ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಡಲಾಗುತ್ತಾ ಕೇಳಿದ್ರೆ ಇಲ್ಲ, BDA ಮತ್ತು BMRD ಹೊರತುಪಡಿಸಿ ಈ ಖಾತೆಯನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಪ್ರಪೋಸಲ್ ಮಾಡ್ತಾರೆ. ಅಥವಾ ಕೃಷ್ಣ ಬೈರೇಗೌಡರಿಗೆ ಆ ವಿಚಾರ ಗೊತ್ತಾಗುತ್ತೆ. ಇದು ಗೊತ್ತಾಗಿದ್ದೇ ತಡ, ಕೃಷ್ಣ ಬೈರೇಗೌಡರು ಇದಕ್ಕೊಪ್ಪಲ್ಲ. ಸೀದಾ ಡೆಲ್ಲಿಗೆ ಹತ್ಕೊಂಡು ಹೋಗ್ತಾರೆ. ಕೇಂದ್ರ ನಾಯಕರಿಗೆ ಈ ವಿಚಾರವನ್ನು ತಲುಪಿಸಿ ಪೂರ್ಣ ಪ್ರಮಾಣದ ಖಾತೆಯನ್ನು ತನಗೆ ಕೊಟ್ಟಿಲ್ಲ ಅಂತಾದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಖಾತೆಯನ್ನು ಒಪ್ಕೊಳ್ಳಲ್ಲ ಅಂತ ಪಟ್ಟಿರ್ತಾರೆ. ಇದುವರೆಗೂ ಕೂಡ ಕೃಷ್ಣ ಬೈರೇಗೌಡರು ತಮ್ಮ ಖಾತೆಗೆ, ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಗೆ, ಪೂರ್ಣ ಪ್ರಮಾಣ ಇಲ್ಲದೆ ಇರುವಂತಹ ಖಾತೆಗೆ ಅವರು ಬಂದು ಅಧಿಕಾರವನ್ನು ಸ್ವೀಕರಿಸಲ್ಲ. ಇವತ್ತು ಕೂಡ ಅವರ ಗ್ರೂಪ್ಗಳಲ್ಲಿ ಕಂದಾಯ ಮಿನಿಸ್ಟರ್ ಅಥವಾ ರೆವಿನ್ಯೂ ಮಿನಿಸ್ಟರ್ ಅಂತಾನೆ ಅವರ ಗ್ರೂಪ್ಗಳಲ್ಲೂ ಇದೆ. ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋಗಿದ್ದು ಅವ್ರ ಹಿಂದೆನೇ DK ಶಿವಕುಮಾರ್ ಕೂಡ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ತಿಳಿಸ್ತಾರೆ. ಮತ್ತು ಹಲವು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾರೆ. ನೀತಿ ಆಯೋಗದ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿಯವರನ್ನು ಭೇಟಿ ಮಾಡ್ತಾರೆ, ವಿತ್ತ ಸಚಿವರನ್ನು ಭೇಟಿ ಮಾಡ್ತಾರೆ. ಇತ್ತ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಅಲ್ಲೇ ಉಳ್ಕೊಳ್ತಾರೆ. ಯಾಕೆಂದರೆ ವರಿಷ್ಠರೆಲ್ಲ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಅವರು ಮಾತುಕತೆಗೆ ಸಿಗಲ್ಲ. ಹಾಗಾಗಿ ಕೃಷ್ಣ ಬೈರೇಗೌಡನ್ನ ಮನವೊಲಿಸೋದಕ್ಕೆ ಸ್ವತಃ DKಶಿ ಡೆಲ್ಲಿಯಲ್ಲಿ ನಿಂತ್ಕೊಳ್ತಾರೆ. ಕರ್ನಾಟಕ ಭವನದಲ್ಲಿ ಮಾತುಕತೆ ಆಗುತ್ತೆ ಕೃಷ್ಣ ಬೈರೇಗೌಡರ ಜೊತೆ. ಅದೇನೇ ಇದ್ರೂ ಬಗೆಹರಿಸೋಣ, ಬೆಂಗಳೂರಿಗೆ ಹೋಗಿ ಬಗೆಹರಿಸ್ತೀನಿ, ದಯವಿಟ್ಟು ಈ ವಿಚಾರವನ್ನು ಕೇಂದ್ರ ನಾಯಕರ ಬಳಿ ತೆಗೆದುಕೊಂಡು ಹೋಗೋದು ಬೇಡ ಅನ್ನೋ ಮಾತನ್ನು DK ಶಿವಕುಮಾರ್ ರಾಜ್ಯದ CM ಹೇಳಿದಾರಂತೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಒಂದು ಹಂತಕ್ಕೆ ಈಗ ತಣ್ಣಗಾಗಿದ್ದಾರೆ. ತನಗೆ ಪೂರ್ಣ ಪ್ರಮಾಣದ ಖಾತೆ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಆ ಭರವಸೆಯನ್ನು DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರಂತೆ. ಹಾಗಾಗಿ ಅದಾದ ನಂತರ ಅವರು ವಿತ್ತ ಸಚಿವರನ್ನ ಭೇಟಿಗೆ ಒಟ್ಟಿಗೆ ಹೋಗಿದ್ದರು, ಒಟ್ಟಿಗೆ ಊಟ ಮಾಡಿದರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. CM ಮತ್ತು ಮುಂದೆ ಆಗುವ ಬೆಂಗಳೂರು ಅಭಿವೃದ್ಧಿ ಸಚಿವರು. ಅಂದರೆ ಇಲ್ಲಿ ಒಂದು ಗಮನಿಸಬೇಕು, DK ಶಿವಕುಮಾರ್ ಅವರ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಖಾತೆಯನ್ನು ಇಟ್ಕೊಂಡಿದ್ರು. ಕೃಷ್ಣ ಬೈರೇಗೌಡರಿಗೆ ಯಾಕೆ ಬೇಡ ಅನ್ನೋ ವಿಚಾರ ಭಾಳ ಚರ್ಚೆಗೆ ಬಂದಿತ್ತು. ಸೊ ಖಾತೆ ವಿಚಾರವೂ ಕೂಡ ಈಗ ಬಹಳ ಗೊಂದಲಕ್ಕೆ ಸಿಕ್ಕಾಕೊಂಡಿತ್ತು. ಯಾಕೆಂದರೆ ಹಲವು ಮಂತ್ರಿಗಳು ಖಾತೆಯನ್ನು ತೆಗೆದರು. ರಾಮಲಿಂಗಾರೆಡ್ಡಿ ಖಾತೆ ತೆಗೆದರು, ಅದೇ ರೀತಿ ಮುನಿಯಪ್ಪನವರು ಖಾತೆಯನ್ನು ತೆಗೆದರು. ಈಗ ಕೃಷ್ಣ ಬೈರೇಗೌಡರ ಸರದಿ. ಹೀಗಾಗ್ಬಿಟ್ರೆ ಭಾಳ ಸಮಸ್ಯೆ ಆಗುತ್ತೆ, ನಾಯಕರ ಮುಂದೆ ಮುಜುಗರ ಆಗುತ್ತೆ ಅನ್ನೋದು DK ಶಿವಕುಮಾರ್ ಅವರ ಮಾತಾಗಿದೆ. ಇದರ ನಡುವೆ ಡೆಲ್ಲಿಯಲ್ಲಿ CM DCM ಇಬ್ಬರು ಕೂಡ ಮುಂದಿನ ಸಚಿವರ ಪಟ್ಟಿ ಅಥವಾ ಸಚಿವ ಸಂಪುಟದ ಪಟ್ಟಿಯನ್ನು ರೆಡಿ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಇದೇ ತಿಂಗಳ 20ರ ಬಳಿಕ, ಅಂದರೆ ರಾಜ್ಯಸಭೆ ಚುನಾವಣೆ ಎಲ್ಲ ಆಗ್ತಾ ಬಂತು ಹೆಚ್ಚು ಕಡಿಮೆ. ಸೊ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಇದಾದ ಬಳಿಕ 20ನೇ ತಾರೀಕು ಸಮೀಪಕ್ಕೆ 2ನೇ ಪಟ್ಟಿ ರಿಲೀಸ್ ಮಾಡಬೇಕು ಅಂತ ತಯಾರಿ ನಡೆಸಿದ್ದಾರೆ. ಅಂದರೆ ಸುಮಾರು 21 ಜನರಿಗೆ ಇನ್ನೂ ಅವಕಾಶ ಇದೆ. ಅದರಲ್ಲಿ 2ನೇ ಪಟ್ಟಿಯಲ್ಲಿ ಎಷ್ಟು ಜನರ ಹೆಸರು ಬರುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗಿದೆ. ಎಲ್ಲ ಹಿರಿಯ ಶಾಸಕರು ಅಥವಾ ಕಿರಿಯ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಸೆಳೆಯೋದಕ್ಕೆ ಅಥವಾ DK ಶಿವಕುಮಾರ್ ಅವರನ್ನು ಸೆಳೆಯೋದಕ್ಕೆ, ಸಿದ್ದರಾಮಯ್ಯ ಅವರ ಬಣದವರು ಸಿದ್ದರಾಮಯ್ಯ ಅವರ ಮೂಲಕ ಪ್ರಪೋಸಲನ್ನು ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. 21 ಜನಕ್ಕೆ 70 ಜನರ ಲಿಸ್ಟ್ ಇದೆ. ಅಂದರೆ 70 ಜನ ಪೈಪೋಟಿಯಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾರಿಗೆ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಭಾಳಷ್ಟು ಗೊಂದಲಗಳು ಕೂಡ ಈ ಬಾರಿ ಆಗ್ಬೋದು. ಯಾಕೆಂದರೆ ಖ್ಯಾತೆ ಈ ಬಾರಿ ಅಂತೂ ಭಾಳ ದೊಡ್ಡ ಮಟ್ಟಕ್ಕೆ ಸ್ಫೋಟಗೊಳ್ಳಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ. ಕಾರಣ ಏನಂತಂದರೆ ಇದು ಕೊನೆ ಅವಧಿ. ಮುಂದಿನ ಅವಧಿಯಲ್ಲಿ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಈ ಅವಧಿಯಲ್ಲಿನೇ ನಾವು ಮಿನಿಸ್ಟರ್ ಆಗಬೇಕು ಅಂತ ಹಲವರು ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲಿ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಶಿವಗಂಗಾ ಬಸವರಾಜ್ ಇದ್ದಾರೆ,
ಇಕ್ಬಾಲ್ ಕೂಡ ಮೊದಲೇ ಅವಧಿಯಲ್ಲಿ ಕೊಡೋದಾದ್ರೆ ತಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಪ್ರದೀಪ್ ಈಶ್ವರ್ ಕೂಡ ನಾನೇ ಮೊದಲು ಅಂತ ಇದ್ದಾರೆ. ಶರತ್ ಬಚ್ಚೇಗೌಡ ಯುವ ಮುಖಗಳಲ್ಲಿ ನಾನೇ ಮೊದಲು ಅಂತ ಇದ್ದಾರೆ. ಹೀಗೆ ಹಲವರು ಬೇಡಿಕೆಗಳನ್ನು ಮುಂದಿಟ್ಟಿರೋದ್ರಿಂದ ಹಿರಿಯರ ಕಿರಿಯರ ಸಮೀಕರಣ ಯಾವ ರೀತಿ ಆಗುತ್ತೆ, ಅಥವಾ ಆ, ರಾಹುಲ್ ಗಾಂಧಿ ಅವರ ಇಚ್ಛೆಯಂತೆ ಹೊಸಬರಿಗೇ ಹೆಚ್ಚು ಮಣೆಯನ್ನು ಹಾಕಲಾಗುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಈಗ ನಿಜವಾದ ಮಾರಿ ಹಬ್ಬ. ಯಾಕೆಂದರೆ ಕಾರಣ ಏನಂತಂದರೆ 70 ಜನರಲ್ಲಿ ಯಾರನ್ನ ಆಯ್ಕೆ ಮಾಡೋಣ, 20 ಜನರನ್ನ ಅನ್ನೋದು ಆ ತಲೆಬಿಸಿ ಶಿವಕುಮಾರ್ ಅವರಿಗೂ ಕೂಡ ಇದೆ, ಸಿದ್ದರಾಮಯ್ಯ ಅವರಿಗೂ ಕೂಡ ಇದೆ, ವರಿಷ್ಠಿಗೂ ಕೂಡ ಇದೆ, ಡಿ ಸಿ ಎಂ ಪರಮೇಶ್ವರ್ ಅವರಿಗೂ ಕೂಡ ಇದೆ. ನೋಡೋಣ ಯಾರಾಗ್ತಾರೆ ಮುಂದಿನ ಸಚಿವರು ಅನ್ನೋದನ್ನು. ಸದ್ಯ ಕೃಷ್ಣ ಬೈರೇಗೌಡರ ಒಂದು ಖ್ಯಾತೆ ಏನಿದೆ, ಅಥವಾ ಖ್ಯಾತೆ ಇದು ಮುಗ್ದಂಗೆ ಕಾಣಿಸ್ತಾ ಇದೆ. ಆದರೆ ಇನ್ನೂ ಅಧಿಕಾರ ವಹಿಸ್ಕೊಂಡಿಲ್ಲ, ಬೆಂಗಳೂರಿಗೆ ಬಂದಿಲ್ಲ. ಬಂದ ನಂತರ ಮುಂದಿನ ಡೆವಲಪ್ಮೆಂಟ್ಗಳು ಗೊತ್ತಾಗಲಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.